ಗಂಡ ಹೆಂಡತಿ ಜಗಳದ ನಡುವೆ ಕೂಸು ಬಡವಾಯ್ತು ಅನ್ನೋ ಗಾದೆ ಮಾತನ್ನ ನಾವೆಲ್ಲ ಕೇಳೇ ಇದ್ದೀವಿ. ಇಲ್ಲಿ ಆಸ್ತಿಗಾಗಿ ಸಂಬಂಧಿಗಳ ನಡುವಿನ ಜಗಳದಿಂದ ಶವವೊಂದು ಬಡವಾಗಿದೆ. ಸತ್ತು 3 ದಿನ ಆದ್ರೂ ಈ ಶವಕ್ಕೆ ಇನ್ನೂ ಕೂಡ ಮುಕ್ತಿ ಸಿಕ್ಕಿಲ್ಲ. ಅರೆ ಇದೇನ್ ಹೇಳ್ತಾ ಇದ್ದೀರಿ ಅಂತಾನಾ? ಆ ಕುರಿತ ಒಂದು ವರದಿದೆ, ಬನ್ನಿ ನೋಡ್ತಾ ಹೋಗೋಣ. ಆಸ್ತಿ ವಿವಾದ, ಮುಕ್ತಿ ಸಿಗದ ಮೃತದೇಹ, ಅಂತ್ಯ ಸಂಸ್ಕಾರ ಇಲ್ಲದೆ ಭುವಿಯಲ್ಲೇ ನರಕ. ಹೀಗೆ ಇಟ್ಟಲ್ಲೇ ಒಣಗುತ್ತಿರುವ ಮೃತದೇಹ, ಹೊರಲು ಸಿದ್ಧವಾಗಿರುವಂತಹ ಚಟ್ಟ, ಒಲೆ ಮೇಲೆ ಬೇಯಿಸಿ ಅಳಿಸಿರೋ ಕೂಳು ಮಡಿಕೆ, ಶವದ ಮುಂದೆ ಕಣ್ಣೀರಿಡ್ತಿರೋ ಸಂಬಂಧಿಕರು. ಈ ಎಲ್ಲ ದೃಶ್ಯಗಳು ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರ ತಾಲೂಕಿನ ಅರಸನಹಳ್ಳಿ ಗ್ರಾಮದಲ್ಲಿ. ಅಷ್ಟಕ್ಕೂ ಈ ಫ್ರೀಜ್ ಬಾಕ್ಸ್ ನಲ್ಲಿರೋದು ಕೋದಂಡಪ್ಪ ಎಂಬಾತನ ಮೃತದೇಹ. ಅರಸನಹಳ್ಳಿ ಗ್ರಾಮದ ನಾರಾಯಣಮ್ಮನ ಮಗ. ಕಳೆದ 3 ದಿನಗಳ ಹಿಂದೆ ಹೃದಯಾಘಾತದಿಂದ ಮೃತಪಟ್ಟಿದ್ದ. ಅಂತ್ಯ ಸಂಸ್ಕಾರಕ್ಕೆ ಅಂತ ಜಮೀನಿನಲ್ಲಿ ಗುಂಡಿ ಅಗಿಲು ಹೋದಾಗ ಅದೇ ಗ್ರಾಮದ ನಾರಾಯಣಪ್ಪ ಕುಟುಂಬಸ್ಥರು ಈ ಜಮೀನು ನಮ್ಮದು, ಇಲ್ಲಿ ಅಂತ್ಯ ಸಂಸ್ಕಾರ ಮಾಡೋದಕ್ಕೆ ಬಿಡಲ್ಲ ಅಂತ ಅಡ್ಡಿಪಡಿಸಿದ್ರು. ಭೂಮಿಯೇ ಬೆರೆಯಲಿ, ಗಗನವೇ ನಡುಗಲಿ, ಅದೇನು ಬೇಕಾದ್ರೂ ಆಗ್ಲಿ, ಇದೇ ಜಮೀನಿನಲ್ಲಿ ಕೋದಂಡಪ್ಪನ ಅಂತ್ಯ ಸಂಸ್ಕಾರ ಮಾಡಿಯೇ ತೀರ್ತೀವಿ ಅಂತ ನಾರಾಯಣಮ್ಮನ ಕುಟುಂಬಸ್ಥರು ಹಠಕ್ಕೆ ಬಿದ್ದಿದ್ರು. ಇನ್ನು ಇವರಿಬ್ಬರ ಜಗಳ ಪ್ರಾರಂಭವಾಗಿ 3 ದಿನ ಕಳೆದ್ರೂ ಕೂಡ ಕೋದಂಡಪ್ಪನ ಮೃತದೇಹಕ್ಕೆ ಮುಕ್ತಿ ಸಿಗದೆ ಕೊಳೆಯುತ್ತಿತ್ತು. ಕೋದಂಡಪ್ಪನವ್ರು ನಮ್ಮ ತಂದೆ ಎಕ್ಸ್ಪೈರ್ ಆಗಿ 3 ದಿನ ಆಗಿದೆ, ಹಾರ್ಟ್ ಅಟ್ಯಾಕ್ ಆಗಿ. ಅವರು ಶವನ ಇಲ್ಲಿ ಇಟ್ಟಿದ್ದಾರೆ ನಮ್ಮ ಜಾಗದಲ್ಲಿ. ಈಗ ನಮ್ಮದು ಏನಿದೆ ಜಮೀನು ಆ ಲ್ಯಾಂಡಲ್ಲಿ ಉಣಕ್ಕೆ ಇವ್ರು ಬಿಡ್ತಿಲ್ಲ ಸರ್, ನಮ್ಮ ದಾಯದಿಗಳು ನಮ್ಗೆ ಬಿಡ್ತಿಲ್ಲ, ಅದು ತೊಂದರೆ ಮಾಡ್ತಿದ್ದಾರೆ. ತಹಶೀಲ್ದಾರರು ಬಂದು ಅದು ಡಿಸ್ಪ್ಯೂಟ್ ಇದೆ, ಸೊ ಹಂಗಾಗಿ ನೀವು ಸರ್ಕಾರ ಜಾಗದಲ್ಲಿ ಇದು ಮಾಡ್ಕೊಳ್ಳಿ, ಕಾರ್ಯ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹೋಗ್ತಿದ್ದಾರೆ. ನಮ್ಮ ಇದರಲ್ಲಿ ನಾವು ಯಾಕೊಂಡ್ಬಾರ್ದು ಸರ್, ನಾವು ಡಿಸ್ಪ್ಯೂಟ್ ಏನು ಮಾಡಿಲ್ಲ ಸರ್. ಡಿಸ್ಪ್ಯೂಟ್ ಮಾಡಿರೋದು ಅವ್ರ ಮೇಲೆ ನಾವು ಸ್ಟೇ ತಂದಿರೋದು. ಅವರು ಅಕ್ರಮವಾಗಿ 2 ಎಕರೆ ನಮ್ಮದು ಅಂತೇಳಿ ನಮಗಾಗಿದೆ ಅಂತೇಳಿ ಇದು ಮಾಡಿರೋದು. ಅವ್ರಿಗೆ ಯಾವುದೇ ಕೋರ್ಟಲ್ಲಿ ಆರ್ಡರ್ ಆಗಿಲ್ಲ ಸರ್. ಇನ್ನು ಹಲವಾರು ವರ್ಷಗಳಿಂದ ನಾರಾಯಣಪ್ಪ ಹಾಗೂ ನಾರೆಪ್ಪ ಕುಟುಂಬಗಳು 2 ಎಕರೆ ಜಮೀನಿಗಾಗಿ ಕೋರ್ಟಿನಲ್ಲಿ ಕೇಸ್ ಹಾಕಿದ್ದು ಪ್ರಕರಣ ವಿಚಾರಣೆಯ ಹಂತದಲ್ಲಿದೆ. ಪ್ರಕರಣ ಇತ್ಯರ್ಥವಾಗುವಷ್ಟರಲ್ಲೇ ಕೋದಂಡಪ್ಪ ಸಾವನ್ನಪ್ಪಿದ್ದು ಅಂತ್ಯ ಸಂಸ್ಕಾರಕ್ಕೆ ಮುಂದಾಗಿದ್ದಾರೆ. ಇನ್ನು ನಾ ಕೊಡೆ ನೀ ಬಿಡೆ ಅಂತ ವಾಗ್ವಾದಕ್ಕೆ ಇಳಿದಿದ್ದಾರೆ. ಅತ್ತ ಕಟ್ಟಿರುವಂತ ಚಟ್ಟ, ಇತ್ತ ಶವಕ್ಕೆ ಹಾಕಿರುವಂತ ಹೂ, ಬೇಯಿಸಿದ ಕೂಳಿನ ಜೊತೆ ಮೃತದೇಹವೂ ಕೂಡ ಕೊಳಿತಾ ಬಿದ್ದಿತ್ತು. ಇನ್ನು ಸ್ಥಳಕ್ಕೆ ತಹಶೀಲ್ದಾರ್ ಅನಿಲ್ ಕುಮಾರ್ ಭೇಟಿ ಕೊಟ್ಟು ಮನವೊಲಿಸುವ ಯತ್ನ ಮಾಡಿದ್ರು, ನೋ ಯೂಸ್. ಕೊನೆಗೆ ದಲಿತ ಸಂಘಟನೆಗಳ ಮುಖಂಡರು ಮುಂದಾಗಿ ಮೃತನ ಸಂಬಂಧಿಗಳ ಮನವೊಲಿಸಿ ಅಂತ್ಯ ಸಂಸ್ಕಾರವನ್ನ ಮಾಡಿಸಿದ್ದಾರೆ. ಅದು ಇಬ್ಬರು ಇಂಡಿವಿಜುವಲ್ಸ್ ಮಧ್ಯೆ ಇರೋದು, ಇಬ್ಬರು ಹಿಡುವಳಿದಾರರು, ಇಬ್ಬರು ರೈತರ ಮಧ್ಯೆ ಇರೋ ಸಮಸ್ಯೆ. ಇದು ಸರ್ಕಾರ ಅದರಲ್ಲಿ ಇಂಟರ್ಫಿಯರ್ ಆಗೋದಕ್ಕಾಗಲ್ಲ. ನಾವು ಅಳತೆ ಮಾಡೋದಕ್ಕೆ ಕೊಟ್ಟು ಬಿಟ್ಟರೆ ಬೇರೆ ಏನು ನಾವು ಅವ್ರಿಗೂ ನಾವು ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡಿದ್ದೀವಿ. ಅವರು ಬಟ್ ಕೋರ್ಟಲ್ಲಿರೋದ್ರಿಂದ ಅವ್ರು ಹೋಗ್ತಾ ಇಲ್ಲ. ಈಗ ಸರ್ ತಾವು ಬೇರೆ ವ್ಯವಸ್ಥೆ ಮಾಡಿದ್ರು ಸರ್, ಅದು ಬಿಟ್ಟು ಸರ್ಕಾರದ ಸ್ಮಶಾನ ಇದೆ, ಅಲ್ಲಿ ಅವರು ಶವ ಸಂಸ್ಕಾರ ಮಾಡ್ಕೋಬೇಕಾಗುತ್ತೆ. ಒಟ್ಟಾರೆ ಮನುಷ್ಯ ಸತ್ತಾಗ ಮುಕ್ತಿ ಸಿಗುತ್ತೆ ಅಂತಾರೆ. ಆದ್ರೆ ಸಂಬಂಧಿಗಳ ನಡುವಿನ ಜಗಳದ ನಡುವೆ ಕೋದಂಡಪ್ಪ ಸತ್ತ ಮೇಲೂ ಕೂಡ ಮುಕ್ತಿ ಸಿಗದೆ ಆತನ ಮೃತದೇಹ ಮನೆ ಮುಂದೆ ಒಣಗುವಂತಾಗಿದ್ದು ಮಾತ್ರ ವಿಪರ್ಯಾಸ. ರಾಜಪ್ಪ ಗ್ಯಾರಂಟಿ ನ್ಯೂಸ್, ಚಿಕ್ಕಬಳ್ಳಾಪುರ.